ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಥರ್ಸ್ಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆ ನಾಷ್ಟ ದೋಸೆ ಮಾಡಿದ್ದೆ. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ದೋಸೆ ಮಾಡಿದ್ದೆ ನಾಷ್ಟ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಆಚೆ ಹೊರಗಡೆ ಹೋಗೋದಿದೆ, ಒಂದು ಸ್ವಲ್ಪ ಶಾಪ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರನೇ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನನ್ನ ಮಗನು ನಾನು ರೆಡಿಯಾಗಿದ್ದೀವಿ. ನಮ್ಮ ಮನೆ ಹತ್ರನೇ ಇದೆ, ಇಲ್ಲೇ ಸೂಪರ್ ಮಾರ್ಕೆಟ್ ಇದೆ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸೊ ನೈಟು ಸೊಪ್ಪು ತೊಗೊಂಡು ಬಂದಿದ್ದೆ, ಅದೆಲ್ಲ ಬಿಡಿಸಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಸೊಪ್ಪು ಸಾರು. ಇವತ್ತೇನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಸೊ ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಶಾಪ್ಗೆ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ರೆಡಿ ಆಗಿದ್ದೀವಿ ನಾನು ನನ್ನ ಮಗ. ನೀವು ನೋಡ್ರಿ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ ಇವತ್ತು. ಬನ್ನಿ ಹೋಗೋಣ. ಏನು ಸ್ವಲ್ಪ ಐಟಮ್ಸ್ ತೊಗೊಳೋದಿದೆ, ಸೊ ಅದಕ್ಕೋಸ್ಕರನೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ. ಸೊ ಹೋಗ್ತಾ ಇದ್ದೀವಿ, ನೀವು ನೋಡ್ತಾ ಇರ್ಬೋದು. ನನ್ನ ಮಗನಿಗೆ ಹೊರಗಡೆ ಹೋಗೋದಂದರೆ ತುಂಬಾ ಇಷ್ಟ ಆಗುತ್ತೆ. ಬಾ ಹೋಗೋಣ ಅಂಗಡಿಗೆ ಅಂತಂದರೆ ಸಾಕು, ಇಲ್ಲಪ್ಪ ಆಚೆ ಹೋಗೋಣ ಅಂದರೆ ಆಚೆ ಅಂದ್ರೇ ಸಾಕು, ಅವನಿಗೆ ಫುಲ್ ಖುಷಿಯಾಗಿಬಿಡ್ತಾನೆ. ಅಷ್ಟು ಇಂಟ್ರೆಸ್ಟು ಅವನಿಗೆ ಆಚೆ ಸುತ್ತಾಡೋದು ಅದೆಲ್ಲ. ಸೊ ಅವ್ನು ನೋಡಿ ಯಾವ ರೀತಿ ಹೋಗ್ತಿದ್ದಾನಂತ, ಖುಷಿ ಅವನಿಗೆ ಹಿಡಿಯೋದಕ್ಕೆ ಆಗೋದಿಲ್ಲ. ಸೊ ತುಂಬಾ ಖುಷಿ ಪಡ್ತಾನೆ ಆಚೆ ಹೋಗೋದಿದ್ರೆ. ಸೊ ಅವನು ಮನೆ ಹತ್ರನೇ ಅಲ್ವಾ, ಸೊ ಹಾಗೆ ವಾಕಬಲ್ ಡಿಸ್ಟೆನ್ಸು. ಸೊ ಅದಕ್ಕೋಸ್ಕರನೇ ನಡ್ಕೊಂಡೆ ಹೋಗ್ತಾ ಇದ್ದೀವಿ. ಕ್ಲೈಮೇಟು ಯಾಕೋ ಸ್ವಲ್ಪ ಡಲ್ಲಾಗಿ ಅನ್ನಿಸ್ತಾ ಇತ್ತು. ಸೊ ಮಳೆ ಬರೋ ಥರನೇ ಇತ್ತು ಅಂತಲೇ ಹೇಳ್ಬೋದು. ನಿನ್ನೆ ಬೆಳಗ್ಗೆನೇ ಮಳೆ ಬರ್ತಾಯಿತ್ತು, ಆದ್ರೂ ಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕ್ಲೈಮೇಟು ತುಂಬಾ ಡಲ್ಲಾಗಿತ್ತು. ಸೊ ನೀವೆಲ್ಲ ಯಾವ ಏರಿಯಾಯಿಂದ ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಕಮೆಂಟಲ್ಲಿ ಕಮೆಂಟ್ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಅದಾದಮೇಲೆ ನೋಡ್ತಾ ಇದ್ದೀರಲ್ವ, ನಾವು ನಡ್ಕೊಂಡೇ ಹೋಗ್ತಾಯಿದ್ದೆ. ನನ್ನ ಮಗ ಕೈ ಬಿಟ್ಟು ಗಾಡಿಗಳೇನಾದರೂ ಬಂದರೆ ಅವನು ಕೈ ಹಿಡ್ಕೊಂಡ್ಬಿಡ್ತಾನೆ, ಅದೊಂದು ಹುಷಾರಾಗಿದ್ದಾನೆ. ಇಲ್ಲಾಂದರೆ ಅವ್ನ ಪಾಡಿಗೆ ಅವನು ಮುಂದೆ ಇಲ್ಲ ಹಿಂದೆ ಹೋಗ್ತಾ ಇರ್ತಾನೆ. ಆದರೆ ಫಸ್ಟ್ ಅವ್ನು ಹೇಳಿದ್ದು ಸೈಕಲಲ್ಲಿ ಹೋಗೋಣ, ಸೈಕಲ್ ತೊಗೊಳ್ತೀನಿ ಅಂತ. ಸೊ ಬೇಡ ಸೈಕಲ್ಲು, ಬಾ ನಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಬಲ್ಲ ಅಲ್ವಾ, ಸೊ ಅದಕ್ಕೋಸ್ಕರನೇ ಹೊರಟ್ವಿ. ಅಲ್ಲಿ ನೋಡಿದ ತಕ್ಷಣ ಹಾಟ್ ಚಿಪ್ಸ್ ಕೇಳ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ನಾನು ಹೇಳಿದ್ನಲ್ವ ನಮ್ಮ ಮನೆ ಹತ್ರನೇ ಇದೆ ಅಂತ. ಸೊ ಶ್ರೀ ಸಾಯಿ ಮಾರ್ಟ್ ಅಂತ ಇದೆ, ಸೊ ಹೊಸದಾಗಿ ಓಪನ್ ಆಗಿದೆ. ಸೊ ಅಲ್ಲೇ ಹೋಗೋದು ನಾವು, ಮನೆ ಬ್ಯಾಕ್ ಸೈಡೇ ಇರೋದು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟು ನನ್ನ ಮಗ ಏನೇನು ಬೇಕೋ ಅದನ್ನು ಫಸ್ಟು ತೊಗೊಂಡ್ಬಿಡ್ತಾನೆ. ನನಗೂ ಒಂದು ಸ್ವಲ್ಪ ಸಾಸು, ಒಂದು ಸ್ವಲ್ಪ ಇದು ಐಟಮ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಇಲ್ಲೇ ಬಂದರೆ ಎಲ್ಲ ಒಂದೇ ಸಲ ತೊಗೊಂಡು ಹೋಗ್ಬೋದಲ್ವಾ ಅಂತ ಹೇಳಿಬಿಟ್ಟು ಸೊ ಎಲ್ಲ ಎಲ್ಲೇ ಇದೆ ಅಂತ ಹುಡುಕ್ತಾ ಇದ್ದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಸಿಗೋ ಕಡೆ ಮಾರ್ಟಿಗೆ ಹೋದರೆ ಒಂದು ಸ್ವಲ್ಪ ನಮಗೆ ಕಂಫರ್ಟ್ ಫೀಲ್ ಆಗುತ್ತೆ. ಒಂದು 4-5 ಅಂಗಡಿಗೆ ಹೋಗೋದು ತಪ್ಪುತ್ತೆ ಅಂತಲೇ ಹೇಳ್ಬೋದು. ಸೊ ಒಳಗೆ ತೊಗೊಂಡೆ. ನನ್ನ ಮಗ ಕೂಡ ನನಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಆಮೇಲೆ ನಿನಗೇನು ಬೇಕು ಹೇಳು ಅಂತ ಅಂದಾಗ ಮತ್ತೆ ಅದನ್ನೇ ತೋರಿಸ್ತಾ ಇದ್ದ. ಅದಾದಮೇಲೆ ಹೊರಟು ಮನೆಗೆ ಬಂದ್ವಿ. ಸೊ ಇವಾಗ ಸೊಪ್ಪು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ತೊಗರಿ ಬೇಳೆ ಹಾಕಿಬಿಟ್ಟು ನಾನು ಸೊಪ್ಪು ಸಾರು ಮಾಡೋದು ಅಂದರೆ ಪಾಲಕ್ ಸೊಪ್ಪು ಮತ್ತು ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಬೇಳೆನ ವಾಶ್ ಮಾಡಿಕೊಂಡೆ. ಸೊ ಮಧ್ಯಾಹ್ನಕ್ಕೆ ನೈಟ್ ಸೇರಿ ಮಾಡ್ತಾಯಿದ್ದೀನಿ. ಸೊ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ್ನ ಮಲಗಿಸ್ಬಿಟ್ಟು ನಾನು ಸೊಪ್ಪು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ತೊಳ್ಕೊಂಡು ಅದಕ್ಕೊಂದು ಟೊಮೊಟೊ ಕುಯ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಯಿತು. ಸೊ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಸೊಪ್ಪು ಹಾಕ್ಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ನನಗೆ ಸಬ್ಬಕ್ಕಿ ಸೊಪ್ಪು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬರೀ ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡಿದ್ರೂ ಇಷ್ಟ ಆಗುತ್ತೆ. ಸೊ ಈ ಥರ ಮಿಕ್ಸ್ ಸೊಪ್ಪಲ್ಲಿ ಸಾಂಬಾರು ಹಾಕಿ ಮಾಡಿದ್ರೂ ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸಬ್ಬಕ್ಕಿ ಸೊಪ್ಪು ಕೂಡ ತೊಳ್ಕೊಂಡು ಹಾಕ್ಕೊಂಡೆ. ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, ಯಾಕಂದರೆ ಗ್ರೀನ್ ಚಿಲ್ಲಿ ಅಷ್ಟೊಂದು ಖಾರ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಆಮೇಲೆ ಒಂದು 4-5 ಗ್ರೀನ್ ಚಿಲ್ಲಿ, ಒಂದು ಚಿಟಿಕೆ ಅರಿಶಿನ, ಒಂದು ಟೊಮೊಟೊ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೋಬೇಕು. ಒಂದು ಸಲ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 15-20 ಡೇಸ್ ಆ ಥರ ಬರುತ್ತೆ. ಸೊ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಖಾಲಿಯಾಗಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಸೊಪ್ಪು
ಸೊಪ್ಪಿಗೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನು ಬಿಡಿಸ್ಕೊಂಡು ಹಾಕೋಬೇಕು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರನೇ ಇವಾಗ ಬೆಳ್ಳುಳ್ಳಿನ ಒಂದು ಗೆಡ್ಡೆ ಬೆಳ್ಳುಳ್ಳಿಲಿ ಒಂದು 8 ಪೀಸ್ ಆ ಥರ ಹಾಕ್ಕೊಂಡೆ. ಆವಾಗ ಘಾಟ್ ಇರಲ್ಲ, ಅಂದರೆ ಖಾರ ಖಾರ ಒಂಥರ ಇರುತ್ತಲ್ವ. ಸೊ ಅದಕ್ಕೋಸ್ಕರನೇ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸ್ವಲ್ಪ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಕೂಡ ಹಾಕ್ಕೊಂಡು ಹಾಗೆ ಸ್ಲ್ಯಾಬ್ ಕೂಡ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ನಾಯ್ಸ್ ಏನೂ ಮಾಡದೆ ಮಾಡ್ತೀನಿ, ನನ್ನ ಮಗ ಇಲ್ಲಾಂದರೆ ಎದ್ದೊಳ್ಬಿಡ್ತಾನೆ. ಅದಾದಮೇಲೆ ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಬಟ್ಟೆ ಕೂಡ ಐರನ್ ಮಾಡೋದಿತ್ತು. ಸೊ ಈ ಕಡೆ ಬೇಳೆ ಕೂಡ ಬೇಯಕ್ಕಿಟ್ಟೆ, ನನ್ನ ಮಗ ಮಲಗಿದ್ದಾನೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಆ ಕಡೆ ನಮ್ಮ ಮನೆಯವ್ರದ್ದು ಬಟ್ಟೆ ಒಂದು ಸ್ವಲ್ಪ 1 ವೀಕ್ದು ಐರನ್ ಮಾಡಬೇಕಾಗಿತ್ತು. ಸೊ ಫುಲ್ ಐರನ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಇವಾಗ ಬೇಳೆ ಬೇಯೋಷ್ಟರಲ್ಲಿ ಈ ಕಡೆ ಐರನ್ ಕೂಡ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು, ಸೊ ಐರನ್ ಮಾಡೋದು ತುಂಬ ಬಟ್ಟೆಗಳಿದ್ರೂ ಕೂಡ ಬೋರ್ ಆಗುತ್ತೆ ಐರನ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರನೇ ಐರನ್ ಎಲ್ಲ ಮಾಡಾಯಿತು, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಹಾಗೆ ಐರನ್ ಎಲ್ಲ ಆದಮೇಲೆ ಈ ಕಡೆ ಬೇಳೆ ಕೂಡ ಬೆಂದಿತ್ತು. ಸೊ ಸಾರು ಕೂಡ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೊ ಚೆನ್ನಾಗಿ ಬೆಂದಿತ್ತು. ಸೊ ಅದಕ್ಕೊಂದು ಮಸಿಯದು ಇದನ್ನು ತೊಗೊಂಡು ಮಸೀತಾ ಇದ್ದೆ, ನೀವು ನೋಡ್ತಾ ಇರ್ಬೋದು. ಸಾರು ಕೂಡ ಮಸ್ಕೊಂಡೆ. ಸೊ ಕ್ಲೀನಾಗಿ ಫುಲ್ಲು ಬೇಳೆ ಇದ್ದರೆ ಇಷ್ಟ ಆಗಲ್ವಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನುಣ್ಣಗೆ ನಾನು ಮಸಿಯೋ ಕಡ್ಡಿಯಿಂದ ಮಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಹಾಗಾಗಿ ಇತ್ತಲ್ವ, ಸೊ ಬೆಂದಿರುತ್ತೆ. ಒಂದು ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾನು 2 ಗ್ಲಾಸ್ ನೀರು ಹಾಕಿರೋದು, ಒಂದು ಸ್ವಲ್ಪ ಗಟ್ಟಿಯಾಗಿತ್ತು. ಅದಕ್ಕೆ ಒಂಚೂರು ನೀರು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಅದಕ್ಕೆ ಫಸ್ಟ್ ಇದನ್ನು ಮಸಿಕೊಳ್ತಾ ಇದ್ದೀನಿ. ಮಸಿದ್ಕೊಂಡಾದ್ಮೇಲೆ ಕೆಟಲಲ್ಲಿ ಬೇಗ ಬಿಸಿನೀರು ಬಿಸಿ ಆಗುತ್ತಲ್ವ. ಸೊ ನಾನು ಕೆಟಲ್ ಯೂಸ್ ಮಾಡ್ತೀನಿ ಬಿಸಿನೀರಿಗೆ. ಸೊ ಅದಕ್ಕೆ ಕೆಟಲಲ್ಲಿ ಬಿಸಿನೀರನ್ನ ಬಿಸಿ ಮಾಡ್ಕೊಂಬಿಟ್ಟು ಇವಾಗ ಸಾರಿಗೆ ಸ್ವಲ್ಪ ಬಿಸಿನೀರು ಸೇರಿಸ್ಕೊತೀನಿ. ನಾನು ಯಾವಾಗಲೂ ಕೋಲ್ಡ್ ನೀರು ಹಾಕೋದಿಲ್ಲ, ಎಕ್ಸ್ಟ್ರಾ ನೀರು ಏನಾದರೂ ಹಾಕಬೇಕು, ಯಾವುದೇ ಐಟಮ್ಗಾದರೂ ಹಾಕೋಬೇಕಂದ್ರೆ ನಾನು ಕೋಲ್ಡ್ ನೀರು ಹಾಕ್ಕೊಳ್ಳಲ್ಲ, ಬಿಸಿನೀರೇ ಹಾಕೊಳ್ಳೋದು. ಸೊ ಒಗ್ಗರಣೆಗೆ ಆನಿಯನ್ ಕೂಡ ಬೇಕಾಯ್ತಲ್ವ. ಸೊ ಆನಿಯನ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊಪ್ಪು ಸಾರು, ಈ ಮಸಾಲೆ ಸಾರು ಇದೆಲ್ಲ ಸ್ವಲ್ಪ ಈಸಿನೇ ನನಗೆ ಮಾಡೋದಕ್ಕೆ. ಸೊ ಅವಾಗೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ, ಮತ್ತು ಎಕ್ಸ್ಟ್ರಾ ಕೆಲಸ ಏನೂ ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ಕರಿಬೇವು ಒಗ್ಗರಣೆಗೆ ಅದಾದಮೇಲೆ ಒಂದು ಸ್ವಲ್ಪ ಬಾಯಾರಿಕೆ ಆಗ್ತಾಯಿತ್ತು, ನೀರು ಕೂಡ ಕುಡಿದೆ. ಅದಾದಮೇಲೆ ಸಾರಿಗೆ ಒಗ್ಗರಣೆ ಹಾಕೋಣ ಅಂತ ಪಾತ್ರೆ ತೊಗೊಂಡೆ. ಸೊ ಸಾಂಬಾರು ಮಾಡೋ ಇದರಲ್ಲಿ ನಾನು ದೋಸೆ ಹಿಟ್ಟನ್ನ ತೆಗೆದಿಟ್ಕೊಂಡಿದ್ದೆ. ಸೊ ಅದಕ್ಕೆ ಸರಿ ಇದೇ ಕಡಾಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದೇ ಕಡಾಯಿನ ಇಟ್ಕೊಂಡೆ. ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಂಪಲ್ಸರಿ ಸೊಪ್ಪು ಸಾರು ಮಾಡಿದಾಗ ಹಾಕ್ಕೋತೀನಿ, ಯಾಕಂದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಅಡುಗೆ ಮಾಡೋದ್ರಲ್ಲೇ ಟೈಮೆಲ್ಲ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ವೀಕೆಂಡ್ಸ್ ಏನಾದರೂ ಇಲ್ಲ ನಮ್ಮ ಮನೆಯವ್ರು ಏನಾದರೂ ಬೇಗ ಬಂದಾಗ ನಾವು ಆಚೆ ಹೋಗ್ತೀವಿ, ಯಾಕಂದರೆ ಮನೆಯಲ್ಲೇ ಕೂತ್ಕೊಂಡು ಬೋರ್ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರನೇ ಇವಾಗ ಸೊಪ್ಪು ಸಾರಿಗೆ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಾದ್ಮೇಲೆ ಇವಾಗ ಆಯಿಲ್ ಬಿಸಿ ಆದಮೇಲೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸೊ ಒಗ್ಗರಣೆಗೆ ಹಾಕ್ಕೊಂಡಾದ್ಮೇಲೆ ಸೊ ಇವಾಗ ಸೊಪ್ಪಲ್ಲಿ ನೀರೆಲ್ಲ ಹಾಕ್ಕೊಂಡಿದ್ದೆ, ಸ್ವಲ್ಪ ಇಂಗು ಕೂಡ ಹಾಕ್ಕೊತೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ, ಹಾಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಬಿಸಿನೀರು ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋತೀನಿ, ಎಷ್ಟು ತೆಳು ಬೇಕು, ಎಷ್ಟು ಗಟ್ಟಿ ಬೇಕು ಅದನ್ನೆಲ್ಲ ನೋಡಿಕೊಂಡು ಹಾಕ್ಕೊಂಡೆ. ನನ್ನ ಮಗ ಇನ್ನೂ ಮಲ್ಗೆ ಇದ್ದ. ಯಾವಾಗಲೂ ಊಟ ಮಾಡೋವಾಗೆ ಮಕ್ಕಳು ಅಳ್ತಾರೆ, ಇಲ್ಲ ಮಕ್ಕಳು ಏನಾದರೂ ತೀಟೆ ಮಾಡ್ತಾರೆ ಅಂತ ಹೇಳೋದು ಅದು ನಿಜಾನೇ. ಸೊ ನಾನು ಕೂಡ ಸಾರು ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಕೂತ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇನ್ನೇನು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಳ್ಳುವಾಗ ನನ್ನ ಮಗ ಎದ್ದಿದ್ದ. ಹಾಗೆ ರೈಸ್ ಕೂಡ ಒಂದು ಕಡೆ ಇಡೋಣ ಅಂತ ಅಂದ್ಬಿಟ್ಟು ರೈಸ್ ಕೂಡ ಇಟ್ಟೆ. ಕ್ಲೈಮೇಟ್ ಯಾಕೋ ಮಳೆ ಬರೋ ಥರ ಇತ್ತು, ಬಟ್ಟೆ ಬೇರೆ ವಾಶ್ ಮಾಡಿ ಒಣಗ ಹಾಕಿದ್ದೆ. ಸೊ ಅದಕ್ಕೆ ಕ್ಲೈಮೇಟ್ ನೋಡಿದ್ರೆ ಯಾಕೋ ಫುಲ್ ಮೋಡ ಆಗಿತ್ತು. ನಿನ್ನೆ ಬೆಳಗ್ಗೆ ಥರ್ಸ್ಡೇ ಬೆಳಗ್ಗೆ ಫುಲ್ ಮೋಡವಾಗೇ ಇತ್ತು. ಏನೋ ಗೊತ್ತಿಲ್ಲ ನಿಮ್ಮ ಕಡೆ ಎಲ್ಲ ಮಳೆ ಬರ್ತಿದೆಯಾ ಏನು ಅಂತ, ಬಟ್ ಈ ಟೈಮ್ ಸ್ವಲ್ಪ ಜಾಸ್ತಿ ಮಳೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಕ್ಲೌಡ್ಸ್ ಎಲ್ಲ ನೋಡ್ತಿರುವಾಗ ಅದೇನೋ ಒಂಥರ ಖುಷಿ ಅಲ್ವಾ, ಆಚೆ ಪ್ರಪಂಚ ಬಂದಾಗ. ಮತ್ತು ಮನೆಯಲ್ಲಿದ್ರೇ ಒಂಥರ ಹೊರಗಡೆ ಹೋದಾಗೇ ಒಂಥರ ಫೀಲ್ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು.
ಹಾಗೆ ಕ್ಲೈಮೇಟ್ ಕೂಡ ಒಂಥರ ಚೆನ್ನಾಗಿ ತಂಪಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್‌ನ ತಗೊಂಡೆ. ಅದನ್ನು ಊಟ ಎಲ್ಲ ಮಾಡಾದ್ಮೇಲೆ ಮತ್ತೆ ಈವ್ನಿಂಗಿಂದ ವ್ಲಾಗ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ 3 ಪಾಟ್ಸಲ್ಲಿ ಗಿಡಗಳನ್ನ ಹಾಕಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಬಂದಿತ್ತು. ಸೊ ಮನಿ ಪ್ಲಾಂಟ್ ಹಾಕಿದ್ದೆ, ಹಾಗೆ ದೊಡ್ಡ ಪತ್ರೆ ಎಲೆ ಹಾಕಿದ್ದೆ. ಅದು ನನ್ನ ಮಗನಿಗೆ ಅವಾಗವಾಗ ಕೆಮ್ಮುತ್ತಲ್ವಾ, ಸೊ ಅದಕ್ಕೋಸ್ಕರನೇ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿದ್ದೆ. ಸೊ ಮತ್ತೆ ಮಳೆ ಬರೋ ಥರ ಆಗಿತ್ತು. ಸೊ ಶಾಪಿಗೆ ಬೇರೆ ಹೋಗಬೇಕಾಗಿತ್ತು. ಸೊ ಹಾಲೆಲ್ಲ ಇಸ್ಕೊಂಡು ಹೋಗೋಣ, ಹಾಲು ಇಸ್ಕೊಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನನ್ನ ಮಗನಿಗೂ ಒಂದು ಸ್ವಲ್ಪ ವಾಕ್ ಆಗೋ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಡೋರೆಲ್ಲ ಮತ್ತೆ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ನಾನು ನನ್ನ ಮಗ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ನನ್ನ ಮಗ ಏನು ಕೇಳ್ತಾ ಇದ್ದಾನೆ. ನನ್ನ ಮಗ ನೋಡಿ ಯಾವ ರೀತಿ ಕೇಳ್ತಾನೆ ಅಂತ. ಏನು ಕೇಳ್ತಾ ಇದ್ದಾನೆ ಗೊತ್ತಾ, ಅವನು ಮಮ್ಮಿ ಡೋರ್ ಲಾಕ್ ಮಾಡಿದ್ಯಾ ಇಲ್ವಾ ಅಂತ ಕೇಳ್ತಾ ಇದ್ದಾನೆ ರೋಡಲ್ಲಿ ಬಂದಾದ್ಮೇಲೆ. ಸೊ ಒಂದು ದಿವಸ ನಾನು ಆ ಥರನೇ ಮಾಡಿದ್ದೆ. ಅಂದರೆ ಡೋರ್‌ನ ಲಾಕ್ ಹಾಕಿದ್ದೆ. ಬಟ್ ಡೋರ್ ಲಾಕ್ ಹಾಕಿದ್ದೀನೋ ಇಲ್ವೋ ಅಂತ ಹೇಳಿದ ತಕ್ಷಣ ಅವ್ನಿಗೆ ಅದು ನೆನ್ಪು ಬಂದುಬಿಟ್ಟಿದೆ. ಸೊ ಅಂಗಡಿಗೆಲ್ಲ ಹೋಗ್ಬಿಟ್ಟು ನೋಡಿ ಅವನೇ ತುಳ್ಕೊಂಡು ಯಾವ ರೀತಿ ಹೋಗ್ತಿದೆ ಅಂತ. ಅವ್ನಿಗೆ ಈ ಥರ ಎಲ್ಲ ತುಂಬ ಖುಷಿ. ಆಚೆ ಸೈಕಲಲ್ಲಿ ಹೋಗೋದು, ಗಾಡಿಯಲ್ಲಿ ಹೋಗೋದು, 2 ವೀಲರ್, 3 ವೀಲರ್, 4 ವೀಲರಲ್ಲೆಲ್ಲ ಹೋಗೋದು ತುಂಬಾ ಇಷ್ಟ. ಸೊ ಡೈರೆಕ್ಟಾಗಿ ಹೋಗಿ ನಮ್ಮ ಮನೆಗೆ ಹೋಗಿ ರೀಚ್ ಆದ. ಇನ್ನು ಮತ್ತೆ ಸಾಯಂಕಾಲ 6:30ಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಸೋಯಾ ಚಂಕ್ಸ್‌ನ ತಂದಿದ್ದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಒಂದು ಕಬಾಬ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಸೋಯಾ ಚಂಕ್ಸ್ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೋಯಾ ಚಂಕ್ಸ್‌ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಅಂದರೆ ನಿಮಗೆ ಅಳತೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕಪ್ಪಲ್ಲಿ ತೊಗೊಂಡು ಒಂದು 2 ಕಪ್ಪು, ಇವಾಗ ನಾನು ತೋರಿಸ್ತಿದ್ದೀನಲ್ವ ಆ ಕಪ್ಪಲ್ಲಿ ಒಂದು 2 ಕಪ್ ತೊಗೊಂಡಿದ್ದೀನಿ. ಇದಕ್ಕೊಂದು 2-2.5 ಗ್ಲಾಸ್‌ನ ನೀರನ್ನ ಹಾಕ್ಕೋತಾ ಇದ್ದೀನಿ. ಸೊ ನೀರನ್ನ ಹಾಕ್ಕೊಂಡಾದ್ಮೇಲೆ ಅದನ್ನು ಬಿಸಿ ಮಾಡೋಕ್ಕೆ ಇಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಬಿಸಿ ಮಾಡೋಕ್ಕೆ ಇಕ್ಕೊತೀನಿ. ಆವಾಗ ಮೆತ್ತಗಾಗುತ್ತೆ ಮತ್ತು ಅದು ಇರೋದನ್ನ ಸಿಂಗಲ್ ಆಗಿರೋದನ್ನ ಡಬಲ್ ಆಗುತ್ತೆ. ಸೊ ಸೋಯಾ ಚಂಕ್ಸ್ ಸಣ್ಣಗಿರೋದು ತೊಗೊಂಡಿದ್ದೀನಿ. ಸೊ ಚಿಕ್ಕ ಸೈಜ್ನ ತೊಗೊಂಡಿದ್ದೀನಿ ನಾನು. ಸೊ ಅದು ನೀರಲ್ಲಿ ಬಿಸಿ ಮಾಡಿಕೊಂಡ್ರೆ ಅದು ಬಂದು ಒಂದು ಡಬಲ್ ಸೈಜ್ ಆಗುತ್ತೆ. ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ. ಸೊ ನಾನು ತೊಗೊಂಡಿದ್ದೀನಿ. ಇವಾಗ ಬಿಸಿ ನೀರಲ್ಲಿ ಬಿಸಿ ಮಾಡೋಕ್ಕೆ ಇಕ್ಕೊಂಡು ನೀವು ನೋಡ್ತಾ ಇರ್ಬೋದು ಬಿಸಿ ಆಗ್ತಾಯಿದೆ ಅದು. ಸೊ ಬಿಸಿ ಕೂಡ ಆಯಿತು. ನೀವು ನೋಡ್ತಾ ಇರ್ಬೋದು ಫುಲ್ ಪಾತ್ರೆ ತುಂಬ ಆಗಿಬಿಟ್ಟಿದೆ. ಅಂದರೆ ಈ ಥರ ನೊರೆ ನೊರೆ ಬಂದರೆ ಅದಾಗಿದೆ ಅಂತ. ಸೊ ಇವಾಗ ನೀರೆಲ್ಲ ಸ್ಟೇನ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಮಿಕ್ಸಿ ಜಾರಿಗೆ ಫುಲ್ ಹಾಕ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ, ಅಂದರೆ ಗ್ರೈಂಡ್ ಮಾಡ್ಕೊತೀನಿ ಅದನ್ನು. ಸೊ ಗ್ರೈಂಡ್ ಮಾಡ್ಕೊತೀನಿ. ನೀವೆಲ್ಲ ಕೇಳ್ಬೋದು ಅದೇ ಥರ ಮಾಡ್ಬೋದಾಗಿತ್ತಲ್ವ, ಮತ್ತೆ ಈ ಥರ ಮಾಡಿ ಮತ್ತೆ ನೀವು ಉಂಡೆ ಥರ ಕಟ್ಬೋದು, ಉಂಡೆ ತಾನೇ ಕಟ್ತೀರಾ ಅಂತ. ಸೊ ಇವಾಗ ಉಂಡೆ ಥರ ಕಟ್ಟಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವೆಲ್ಲ ಮಸಾಲೆಗಳ್ನ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ, ಅದೇ ರೀತಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿಲ್ಲ ನಾನು, ಸಾಲ್ಟ್ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ಲಾಸ್ಟಿಗೆ ಕಾರ್ನ್‌ಫ್ಲೋರ್ ಹಾಕ್ಕೊಂಡು ಕಬಾಬ್ ಮಸಾಲ ಪೌಡರ್ 1 ಪ್ಯಾಕೆಟ್ ಫುಲ್ ಹಾಕ್ಕೊಂಡು ಈ ಥರ ರೌಂಡ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ರೌಂಡ್. ಇವಾಗ ಈ ಥರ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡಿಕೊಂಡು ಮಸಾಲ ಎಲ್ಲ ಅದರೊಳಗಡೆ ಮಸಾಲಲ್ಲಿರುತ್ತೆ. ಸೊ ನಾವು ಬರೀ ಬಿಸಿ ಮಾಡಿಕೊಂಡು ನೀರು ಸ್ಟೇನ್ ಮಾಡಿ ಅದೇ ರೀತಿ ಕಲಸಿದ್ರೆ ಒಳಗಡೆ ಪ್ಲೇನಾಗಿ ಹಾಗೆ ಇರುತ್ತೆ. ಮಸಾಲ ಗಿಸಾಲ ಏನೂ ಇರಲ್ಲ. ಸೊ ಅದಕ್ಕೋಸ್ಕರನೇ ಈ ಥರ ಗ್ರೈಂಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ಜಾಮೂನ್ ಥರ ಕಾಣಿಸ್ತಿದೆ ಅಲ್ವಾ. ಸೊ ಯಾರಾದರೂ ಸಡನ್ನಾಗಿ ನೋಡಿದ್ರೆ ನೀವು ಜಾಮೂನ್ ಮಾಡ್ತಾಯಿದ್ದೀರಾ ಅಂತಲೇ, ಈ ಪಿಕ್ಚರ್ ನೋಡಿದ್ರೆ ಜಾಮೂನ್ ಥರನೇ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿ ಅದ್ಭುತವಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೀವು ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನೀವು ನಿಮ್ಮ ಮಕ್ಕಳಿಗೆ ಕೊಡಿ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ಥರ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೆ. ನೋಡಿ ಮೇಲೆಲ್ಲ ಕ್ರಂಚಿಯಾಗಿತ್ತು ಹೇಳ್ಬೇಕಂದ್ರೆ, ಒಳಗಡೆ ಒಂದು ಸ್ವಲ್ಪ ಸಾಫ್ಟಾಗಿತ್ತು ಅಂತಲೇ ಹೇಳ್ಬೋದು. ಒಳಗಡೆ ಎಲ್ಲ ಬೆಂದಿತ್ತು. ನೀವು ನೋಡ್ತಾ ಇರ್ಬೋದು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಮೇಲೆ ನಿಂಬೆಹಣ್ಣು ರಸ ಹಾಗೆ ಆನಿಯನ್ ಜೊತೆ ತಿಂದರೆ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾದ ಟೇಸ್ಟ್ ಕೂಡ ಇತ್ತು. ಸೊ ಆ ಕಬಾಬ್ ತಿನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಸಂಡಿಗೆ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದೆ. ಅದಾದಮೇಲೆ ಮುದ್ದೆ ಮಾಡೋಣ, ಯಾಕಂದರೆ ಮಧ್ಯಾಹ್ನ ಸೊಪ್ಪು ಸಾರು ಮಾಡಿದ್ನಲ್ವ. ಸೊ ಅದಕ್ಕೋಸ್ಕರನೇ ಹಾಗೆ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೊ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ. ಸೊ ನೀರು ಹಾಕ್ಕೊಂಡು ಆಯಿಲು ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊಂಡ್ಬಿಟ್ಟು ನೀರನ್ನು ಬೇಯಕ್ಕೆ ಇಕ್ಕಿದ್ದೆ. ಸೊ ನೀರು ಕುದಿಯೋವಾಗ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡೆ. ಸೊ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು
ಒಂದು ಸ್ವಲ್ಪ ಹೊತ್ತು ಸ್ಲಿಮ್ಮಲ್ಲೇ ಗ್ಯಾಸ್ ಮೇಲೆಯೇ ಕಲಿಸ್ಕೊತಾ ಇರ್ತೀನಿ. ಯಾಕಂದರೆ ಅದು ಗಂಟು ಇರುತ್ತಲ್ವ, ಸೊ ಅದಕ್ಕೋಸ್ಕರನೇ ಗಂಟು ಇರಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡು ಆಯಿತು. ಈಗ ಒಂದು ಪ್ಲೇಟ್‌ನ ತಗೋತೀನಿ. ಆ ಪ್ಲೇಟ್‌ಗೆ ನಾನು ಒಂದು ಸ್ವಲ್ಪ ಆಯಿಲ್‌ನ ಸವರ್ಸ್ಕೊತೀನಿ. ಯಾಕಂದರೆ ಕೆಳಗಡೆ ಪ್ಲೇಟ್‌ಗೆ ಅಂಟ್ಕೋಬಾರ್ದು ಅಂತ ಹೇಳಿಬಿಟ್ಟು ಒಂದು ಪ್ಲೇಟ್‌ಗೆ ಆಯಿಲ್‌ನ ಸವರ್ಕೊಂಡಾದ್ಮೇಲೆ ಮುದ್ದೆ ಇದು ಮಾಡಿಕೊಂಡು ಸೊ ಕೈಗೆ ಮುಟ್ಟಿ ನೋಡಿ. ಸೊ ನಿಮ್ಮ ಕೈಗೆ ಅಂಟ್ತಾ ಇಲ್ಲ ಅಂತಂದರೆ ಮುದ್ದೆ ಬೆಂದಿದೆ, ಹಿಟ್ಟು ಬೆಂದಿದೆ ಅಂತ ಅರ್ಥ. ಸೊ ನಿಮ್ಗೇನಾದರೂ ಕೈಗೆ ಅಂಟ್ಕೋತಾ ಇದೆ ಅಂದರೆ ಅದು ಬೆಂದಿಲ್ಲ ಅಂತ ಅರ್ಥ. ಸೊ ಇದರಲ್ಲೇ ನೀವು ತಿಳ್ಕೊಬೋದು. ಹಾಗೆ ಒಂದು ಸ್ವಲ್ಪ ಸ್ಪೂನಿಗೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ನಾನು ಈ ಥರ ಪ್ಲೇಟಲ್ಲೇ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಈ ಥರ ಯಾವುದೇ ರೀತಿ ಗಂಟಿಲ್ಲದೆ ನಾನು ಈ ಥರ ಇದು ಮಾಡ್ಕೊಳ್ತಾ ಇದ್ದೀನಿ, ಸ್ಪೂನಿಂದ ಕಲಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ ನಾನು ಕೈ ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ತಣ್ಣೀರನ್ನು ಕೈಗೆ ಹಚ್ಚಿಸ್ಕೊಂಡು ಗಂಟು ರೀತಿ ಯಾವ ರೀತಿ ಕಟ್ತೀನಿ ಅಂತ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಟ್ತೀನಿ ಅಂತ. ಸೊ 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ವ, ಸೊ ಮುದ್ದೆ ಕೂಡ 2 ಕೈ ಸೇರಿದ್ರೇನೆ ಮುದ್ದೆ ಆಗೋದು ಅಂತಲೇ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಸಾಫ್ಟಾಗಿ ಮುದ್ದೆ ತಿನ್ನೋದಕ್ಕೆ ಸೊಪ್ಪು ಜೊತೆ ತುಂಬ ಅದ್ಭುತವಾಗಿತ್ತು. ನೀವು ಇನ್ನೂ ಯಾರ್ಯಾರು ಮುದ್ದೆ ಮಾಡೋಕ್ಕೆ ಕಲ್ತಿಲ್ಲ ಪ್ಲೀಸ್ ನೀವು ಕೂಡ ಕಲಿತು ನಿಮ್ಮ ಮಕ್ಕಳಿಗೆ, ನನ್ನ ಮಗ ಕೂಡ ತಿಂತಾನೆ, ಸೊ ನಿಮ್ಮ ಮಕ್ಕಳು ಕೂಡ ರೂಢಿ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೋಳದ ರೊಟ್ಟಿ, ಮುದ್ದೆ ಇದೆಲ್ಲ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ನಾನು ಯಾವಾಗ ಮಾಡಿದ್ರೂ 3 ಮುದ್ದೆ ಮಾಡ್ತೀನಿ. ಸೊ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ದೊಡ್ಡ ಮುದ್ದೆ ಮಾಡ್ತೀನಿ, ನಾವೆಲ್ಲ ಮೀಡಿಯಮ್ ಸೈಜ್ ಮಾಡ್ಕೊತೀನಿ. ನನ್ನ ಮಗನಿಗೆ ನನಗೆ ಕೂಡ ಸೇಮ್ ಅದೇ ರೀತಿ. ಮತ್ತು ಪ್ಲೇಟಿಗೆ ಆಯಿಲ್ನ ಸವರ್ಕೊಂಡು ಮತ್ತು ಇನ್ನೊಂದು ಮುದ್ದೆನ ಮಾಡ್ಕೊತಾ ಇದ್ದೀನಿ. ಒಂದು 3 ಮುದ್ದೆ ಆಗುವಷ್ಟು ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೆ. ಇನ್ನು ಕೆಲವರು ಬಟ್ಲಲ್ಲಿ ನೀರು ಹಾಕ್ಕೊಂಡು ಬಟ್ಲಲ್ಲೇ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋತಾರೆ. ಬಟ್ ಅದು ಯಾಕೋ ನನಗೆ ಅದು ಕಂಫರ್ಟ್ ಆಗೋಲ್ಲ. ಸೊ ನನಗೆ ಈ ಥರ ಮಾಡಿದ್ರೇ ಕಂಫರ್ಟ್ ಅಂತ ಹೇಳಿಬಿಟ್ಟು ನಾನು ಈ ಥರನೇ ಮಾಡ್ಕೋತೀನಿ. ಸೊ 2 ಕೈಯಿಂದ ರೋಲ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಇನ್ನೊಂದು ಮುದ್ದೆ ಕೂಡ ರೆಡಿ ಆಯಿತು. ಸೊ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಮುದ್ದೆ ಅಂತಲೇ ಹೇಳ್ಬೋದು. ಈ ಕಾಳು ಸಾರು, ಸೊಪ್ಪು ಸಾರು, ಬಸ್ಸಾರು, ಸೊ ಈ ಎಲ್ಲ ಸಾರು, ನಾನ್ ವೆಜ್ ಸಾರು, ಮಟನ್ ಬೋಟಿ ಸಾರು ಇದಕ್ಕೆಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ದಿವಸ ನಾನು ಚಿಕನ್ ಸಾರು ಮತ್ತು ಮುದ್ದೆ ಯಾವ ರೀತಿ ಮಾಡೋದು ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಮ್ಮ ಮನೇಲಿ ಮುದ್ದೆ, ಸೊಪ್ಪು ಸಾರು, ಸೊ ಹಾಗೆ ಒಂದು ಸ್ವಲ್ಪ ಸಂಡಿಗೆ, ಹಾಗೆ ಸೋಯಾ ಚಂಕ್ಸ್ದು ಕಬಾಬ್ ಕೂಡ ಮಾಡಿದ್ದೆ. ನೋಡ್ತಾ ಇರ್ಬೋದು ಬಿಸಿ ಮಾಡೋಕ್ಕೆ ಇಕ್ಕಿದ್ದೆ ಸೊಪ್ಪು ಸಾರು. ಅದೇ ರೀತಿ ನಾನು ಹೇಳಿದ್ನಲ್ವ ಸ್ವಲ್ಪ ಪಾಪಡ್ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದೆ ಅಂತ. ಸೊ ಸೊಪ್ಪು ಸಾರು ಮಾಡಿದಾಗ ಈ ಥರ ಏನಾದರೂ ಸೈಡ್ ಡಿಶ್ಶಿಗಿದ್ರೆ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಇತ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕರೆದೆ ಎಣ್ಣೆಯಲ್ಲಿ ಹಾಕಿ. ಹೆಂಗೂ ಕಬಾಬ್ ಮಾಡೋಕ್ಕೆ ತೆಗ್ದಿದ್ನಲ್ವ ಸೋಯಾ ಕಬಾಬ್, ಸೊ ಅದಕ್ಕೋಸ್ಕರನೇ. ಸೊ ರೆಡಿ ಆಯಿತು ನೋಡಿ 3 ಜನಕ್ಕೆ 3 ಮುದ್ದೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.